ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೇಲಿ ನಾಗರ ಪಂಚಮಿ ಶ್ರಾವಣದ ಮೊದಲನೇ ಹಬ್ಬ. ಇದು ನಮ್ಮ ಕರಾವಳಿ ಕಡೆಯಲ್ಲಿ ನಾಗರ ಪಂಚಮಿಯ ಒಂದು ವಿಶೇಷ. ಮತ್ತು ಇದು ನಾವು ಅರಿಶಿನ ಎಲೆಯಲ್ಲಿ ಒಂದು ಪಾತೋಳಿ ಅಂತ ಮಾಡ್ತೇವೆ. ಅದನ್ನು ನಾವು ನಾಗರ ಪಂಚಮಿ ಖಂಡಿತವಾಗಿ ಮಾಡೇ ಮಾಡ್ತೀವಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಲೋಟ ಬೆಣ್ತಕ್ಕಿ, 2 ಲೋಟ ಕುಚ್ಚಕ್ಕಿ ನೆನೆ ಹಾಕ್ಕೋಬೇಕು 6 ಗಂಟೆ. ಹಾಗೆ ಒಂದು ತೆಂಗಿನಕಾಯಿ ತುರ್ಕೊಂಡಿದ್ದೇನೆ, ಚಿಕ್ಕದಾಗಿ ತುರ್ಕೊಂಡಿದ್ದೇನೆ. ಪಾತೋಳಿ ಅರಿಶಿನ ಎಲೆಯಲ್ಲಿ ಮಾಡೋದು ಕೇವಲ ರುಚಿಗಷ್ಟೇ ಅಲ್ಲ, ಇದು ನಮ್ಮ ಪೂರ್ವಿಕರು ಆರೋಗ್ಯಕ್ಕೆ ಒಳ್ಳೆಯದಂತ ಇದೊಂದು ಮಾಡಿಟ್ಟಿದ್ದಾರೆ. ಅದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಸ್ವಲ್ಪ ಜೋನಿ ಬೆಲ್ಲ ತೊಗೊಂಡು ಆ ತೆಂಗಿನಕಾಯಿ ತುರಿದಿಟ್ಕೊಂಡಿನಲ್ಲ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಪರಿಮಳ ಬರೋದಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೋಬೇಕು. ಹಾಕ್ಕೊಂಡು ಪಾಕ ತಂದ್ಕೊಬಿಟ್ರೆ ಆಯಿತು. ಹಾಗೆ ಎಲೆಯ ಮೇಲ್ಭಾಗ ಕೆಳಭಾಗ ಕಟ್ ಮಾಡ್ಕೊಂಡು ನೀರಿನೊಳಗಡೆ ಹಾಕ್ಕೊಂಡಿದ್ದೀನಿ ನೋಡಿ, ಅದು ಜಾಸ್ತಿ ಪರಿಮಳ ಬರುತ್ತೆ ಅಂತ ನೋಡಿ. ಹಿಟ್ಟನ್ನು ರುಬ್ಬಿಟ್ಕೊಂಡಾಗಿದೆ. ಈಗ ತಟ್ಟೋದೊಂದೇ ಬಾಕಿ ನೋಡಿ. ಈ ಥರ ತೆಳ್ಳಗೆ ಸಣ್ಣ ಉಂಡೆ ತೊಗೊಂಡು ಈ ಥರ ತೆಳ್ಳಗೆ ತಟ್ಕೋಬೇಕು. ಹಾಗೆ ಹೂರಣ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಮಧ್ಯದಲ್ಲಿ ಸೇರಿಸ್ಬಿಟ್ಟು ಹಾಕಿದರೆ ಆಯಿತು ನೋಡಿ. ಈಸಿ ಇದು ಮಾಡೋದಕ್ಕೆ ಮತ್ತು ತಿನ್ನೋದಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಇದು ಮಾಡೋದಕ್ಕೆ ಇಟ್ಟಂದರೆ ಒಂದು 5 ನಿಮಿಷಕ್ಕೆ ಮನೆಯೆಲ್ಲ ಘಮ ಘಮ ಅಂತದೆ. ಇದು ನೀವು ಮನೇಲಿ ಮಾಡಿ ನಾಗರ ಪಂಚಮಿದು ನಮ್ಮ ಕರಾವಳಿ ವಿಶೇಷ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ಥರ ಇಟ್ಬಿಡಬೇಕು. ಒಂದು 10ರಿಂದ 15 ನಿಮಿಷ ಇಟ್ಟರೆ ಸಾಕು. ಇದೀಗಾಗಲೇ ಬೆಂತು ನೋಡಿ, ಬೇಗ ಬೆಂದ್ಬಿಡುತ್ತೆ. ಇದನ್ನು ನಾವು ಪೂಜೆಗೆ ರೆಡಿ ಮಾಡಿಕೊಂಡು ಇದನ್ನು ಇಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಿ ತಿನ್ನೋದು ನಮ್ಮ ಸಂಪ್ರದಾಯ. ಮಾಡೋದಕ್ಕೂ ಈಸಿ, ತಿನ್ನೋದಕ್ಕೂ ರುಚಿ. ವರ್ಷಕ್ಕೊಂದು ಸರಿ ನಾವು ನಮ್ಮಲ್ಲಿ ಮಾಡುವ ಇದು ಒಂದು ನಾಗರ ಪಂಚಮಿ ವಿಶೇಷ. ನೋಡಿ, ನೀವು ನಮ್ಮ ಥರನೇ ಮಾಡಿ. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.